ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲಿ ನಾವು ಬಂದುಬಿಟ್ಟು ಹಂಗೂ ಕೆಲಸ ಮಾಡೋಕ್ಕಾಗ್ದೇ ಹೋಗಿ ಶಾಪಿಗೆ ತೋರಿಸ್ಕೊಬಂದೆ. ಮಾತ್ರೆ ತೊಗೊಂಡೆ, ಕಡಿಮೆನೇ ಆಗಿಲ್ಲ. ಆಮೇಲೆ ಮಾತ್ರೆ ಹೋಗಿ ಇಂಜೆಕ್ಷನ್ನೇ ಮಾಡಿಸ್ಕೊಬಂದೆ. ಆಮೇಲೆ ಕೆಲಸಗಳು ನೋಡಿದ್ರೇ ಭಯ ಆಗುತ್ತೆ. ಆಮೇಲೆ ಪಾಪ ಬಟ್ಟೆಗಳೆಲ್ಲ ಕೊಟ್ಟಿರೋರಿಗೆ ಇವಾಗ ಅಲ್ಲಿ ನೋವು ಅಂತ ಹೇಳೋಕ್ಕಾಗಲ್ಲ. ಹಂಗಾಗಿ ಹುಷಾರು ಮಾಡ್ಕೊಂಡು ಬೇಗ ಹೊಲಿಯೋಣ ಅಂದ್ಬಿಟ್ಟು ಹೋಗಿ ತೋರಿಸ್ಕೊಂಬಂದೆ. ಮತ್ತು ಆಮೇಲೆ ಬ್ಲೌಸ್ಗಳು ಕೊಡಬೇಕಿತ್ತು. ಹುಡುಗಿ ಒಂದಷ್ಟು ಬ್ಲೌಸ್ ಕೊಟ್ಟಿದ್ದೀನಿ ಆಲ್ರೆಡಿ. ಆ ಹುಡುಗಿ ಅದನ್ನೇ ಇನ್ನೂ ತಂದು ಕೊಟ್ಟಿಲ್ಲ ಮಾಡಿ. ಹಂಗೂ ಬ್ಲೌಸ್ ಅವರು ಬಂದಿದ್ದರು, ಹೇಳ್ದೆ ಹಿಂಗೆ ಕೊಡ್ತೀನಿ ನಾಳೆ ಅಂತ. ಇನ್ನು ಇವ್ರದ್ದು ಅರ್ಜೆಂಟ್, ಇವರು ಬೇರೆ ಏರಿಯಾದಲ್ಲಿರೋದು. ಇವ್ರು ನಮ್ಮ ಕಸ್ಟಮರ್, ಅವ್ರ ಅಕ್ಕ ಅವ್ರದ್ದು ರಿಲೇಷನ್ ಅವ್ರದ್ದೆಲ್ಲ ತಂದು ಹೊಲಿಸ್ತಾರೆ. ಹಾಗಾಗಿ ಇವತ್ತು ಹೋಗ್ತೀನಿ. ಮಧ್ಯಾಹ್ನ ಅಷ್ಟರಲ್ಲಿ ನಮ್ಗೆ ರೆಡಿ ಮಾಡಿ ಕೊಟ್ಬಿಡಿ, ಲೇಟ್ ಮಾಡಬೇಡಿ ಅಂತ ಹೇಳ್ಬಿಟ್ಟಿದ್ರು. ನಾನು ಮೊನ್ನೆನೇ ಹೊಲ್ದಿದ್ದೆ. ಅದು ಉಕ್ಸಾಕೋಕ್ಕೆ ಅದೇ ಬರುತ್ತೇನೋ ಹುಡುಗಿ ಅಂದ್ಕೊಂಡೆ. ಹುಡುಗಿ ಬಂದೇ ಇಲ್ಲ. ಅದಕ್ಕೆ ಇವಾಗ ನಾನೇ ರೆಡಿ ಮಾಡಿ ಇಟ್ಬಿಡೋಣ, ಇನ್ನು ಅವ್ರು ಬಂದಾಗ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಇದಕ್ಕೆ ಕೂತಿದ್ದೀನಿ. ಹೆಮ್ಮಿಂಗ್ ಹುಕ್ಸ್ ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಇನ್ನೂ ಒಂದಷ್ಟು ಬ್ಲೌಸ್ಗಳು ರೆಡಿ ಮಾಡೋದೈತೆ. ಆಮೇಲೆ ವರ್ಕ್ ಹಾಕೋದೈತೆ, ಸ್ಟಿಚಿಂಗ್ ಐತೆ, ಎಲ್ಲ ಮಾಡ್ಬೇಕು ನೋಡಿ. ಹಬ್ಬಗಳ ಟೈಮಲ್ಲಂತೂ ನಮಗೆ ಫುಲ್ಲು ಕೆಲಸ ಇರುತ್ತೆ. ಇವಾಗ ನಮ್ಮ ಮನೆ ಕೆಲಸನೂ ಇನ್ನೂ ಕ್ಲೀನಿಂಗ್ ಆಗಿಲ್ಲ. ಕ್ಲೀನಿಂಗ್ ಮಾಡಬೇಕು. ನನ್ನ ತಂಗಿ ಬರ್ತೀನಿ ಅಂತ ಹೇಳಿದ್ದಾಳೆ. ಒಂದಿನ ಅದೊಂದು ದಿನ ಆಗುತ್ತೆ ಕ್ಲೀನಿಂಗ್ ಕೆಲಸ. ಹಾಗಾಗಿ ಅದ್ರ ಜೊತೆಗೂ ನಾವು ಇದನ್ನು ಈ ಕೆಲಸನ ಬಿಡೋಕ್ಕಾಗಲ್ಲ. ಯಾಕೆಂದರೆ ನಾವು ಇದರಿಂದನೇ ಅನ್ನ ತಿಂತಾ ಇರೋದು. ನಾನಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಅವ್ರು ಏನೇ ಹೇಳಿದ್ರು ಲೇಟ್ ಮಾಡೋಕ್ಕೆ ಹೋಗಲ್ಲ. ರಾತ್ರಿ ನಿದ್ದೆಗೆ ಇಟ್ಕೊಂಡಾದ್ರೂ ಹೊಲಿದು ಅವ್ರ ಬಟ್ಟೆಗಳನ್ನ ಅವ್ರಿಗೆ ತಲುಪಿಸ್ತೀನಿ. ಆ ಥರ ನನ್ನ ಸ್ವಭಾವ. ನಾನು ಕೆಲಸ ಕಲ್ತ ಮೇಲಂತೂ ಒಬ್ಬರು ಆಗೋದೇ ಇಲ್ಲ ಅಂತ ಹೇಳೋರನ್ನ ಸುಮಾರು ಜನ ನೋಡಿದ್ದೀನಿ. ಅಯ್ಯೋ ಇವಾಗ ಹಬ್ಬ, ಮನೆ ಕೆಲಸ ಇದೆ, ಆಗೋದಿಲ್ಲ ಅಂತ ಕಳಿಸ್ಬಿಡ್ತಾರೆ. ಆದರೆ ನಾವಂತೂ ಆ ಥರ ಏನೂ ಮಾಡೋಕ್ಕೆ ಹೋಗಲ್ಲ. ಫಸ್ಟು ಕಸ್ಟಮರ್ ಬಟ್ಟೆಗಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಆದರೆ ನನ್ನ ಮಕ್ಕಳದ್ದು ಹೊಲಿತೀನಿ. ಇಲ್ಲಾಂದರೆ ಕಸ್ಟಮರ್ದೇ ರೆಡಿ ಮಾಡಿ ಕೊಟ್ಬಿಡ್ತೀನಿ. ಆಲ್ರೆಡಿ ನನ್ನ ತಂಗಿಗೆ ಹೇಳಿದ್ದೀನಿ, ಆದರೆ ಹೊಲ್ಕೊಡ್ತೀನಿ, ಇಲ್ಲ ಗಣೇಶ ಹಬ್ಬಕ್ಕೆ ರೆಡಿ ಮಾಡ್ಕೊಡ್ತೀನಿ ಬಿಡು ಅಂತ. ಸರಿ ಹಂಗೆ ಮಾಡು, ಆದರೆ ಹೊಲ್ಕೊಡು, ಇಲ್ಲಾಂದರೆ ಇದನ್ನೇ ಗಣೇಶ ಹಬ್ಬಕ್ಕೆ ಹಾಕ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಹೇಳಿದ್ಲು. ಹಾಗಾಗಿ ನಾವು ಆ ಥರ ಇವಾಗ ನಮ್ಮದು ಒಂದು ಹೊಲ್ಕೋಬೇಕು ಅಂದ್ಕೊಂಡಿದ್ದೆ. ಇವಾಗ ಈ ಬಟ್ಟೆಗಳು ಜಾಸ್ತಿ ಆಗೋದ್ರಿಂದ ಏನು ಮಾಡ್ತೀನಿ, ಫಸ್ಟು ಕಸ್ಟಮರ್ ಬ್ಲೌಸ್ಗಳು ರೆಡಿ ಮಾಡ್ತೀನಿ. ಆಮೇಲೆ ಟೈಮ್ ಸಿಕ್ಕಿದ್ರೆ ನಮ್ಮದು, ಇಲ್ಲಾಂದರೆ ಆಮೇಲೆ ನಮಗೆ ಅಂದರೆ ಲಾಸ್ಟಲ್ಲಿ ಜಾಸ್ತಿ ಕಸ್ಟಮರ್ ಬರೋದು ಜಾಸ್ತಿ. ಯಾಕೆಂದರೆ ನಾವು ಹೊಲ್ಕೊಡ್ತೀವಿ ಅನ್ನೋ ಅವ್ರಿಗೆ ಕಾನ್ಫಿಡೆಂಟ್ ಇರುತ್ತೆ. ಹಾಗಾಗಿ ಇದು ಒಂದೇ ಒಂದು ಹೊಲ್ಕೊಟ್ಬಿಡಿ ಹಬ್ಬಕ್ಕೆ ಅಂದ್ಕೊಂಡು ತೊಗೊಂಬರ್ತಾರೆ. ಹಂಗಿದ್ದಾಗ ಸ್ವಲ್ಪ ನಾವು ಅದು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಆಗಲ್ಲ ಅಂತ ಹೇಳೋಕ್ಕೆ ಹೋಗಲ್ಲ. ಆಮೇಲೆ ನಮ್ಮ ಕೆಲಸ ಅದೇ ಆಗಿರೋದ್ರಿಂದ ಅಯ್ಯೋ ಆಗೋದಿಲ್ಲ ಅಂತ ನಾನಂತೂ ಯಾವಾಗಲೂ ಹೇಳೋಲ್ಲ. ಯಾವಾಗಲೂ ಒಂದು ಸಲ ಮಾತ್ರ ಹಂಗೆ ಹೇಳಿದೆ, ಮಿಷಿನ್ ರಿಪೇರಿ ಆಗಿದ್ದಾಗ ಮಾತ್ರ. ಈಗಂತೂ ಯಾವಾಗಲೂ ನಾನು ಹಬ್ಬಗಳ ಸೀಸನಲ್ಲಾಗಲಿ ಯಾವ ಟೈಮಲ್ಲಾದರೂ ಅಷ್ಟೇ ಆಗಲ್ಲ ಅಂತ ಮಾತ್ರ ಹೇಳಲ್ಲ. ಅದು ನಮ್ಮ ರೆಗ್ಯುಲರ್ ಕಸ್ಟಮರ್ಗಾದ್ರೆ ಅಂತೂ ನಾನು ಮಿಸ್ಸೇ ಮಾಡಲ್ಲ. ರೆಡಿ ಮಾಡಿಕೊಡ್ತೀನಿ. ಅದೇ ಒಟ್ಟಿನಲ್ಲಿ ಹಬ್ಬ ನಾಳೆ ಅನ್ನೋದಾದರೂ ಬೆಳಗ್ಗೆನಾದರೂ ಕೊಡ್ತೀನಿ. ಆ ಥರ ನೈಟಾದರೂ ಮಾಡಿ ಬೆಳಗ್ಗೆನೇ ಕೊಡ್ತೀನಿ. ಆ ಥರ ಒಂದು ಅಭ್ಯಾಸ ನಮಗೆ. ಹಂಗಾಗಿ ನಮ್ಮ ಕಸ್ಟಮರ್ಸ್ ಯಾರೇ ಆದ್ರೂ ಅಷ್ಟೇ ಸ್ವಲ್ಪ ಕೊಡ್ತಾರೆ ಅನ್ನೋ ಕಾನ್ಫಿಡೆಂಟಲ್ಲೇ ಬರ್ತಾರೆ. ಓಕೆನಾ. ನಾವು ಯಾವಾಗ ಆ ಥರ ಕೊಡ್ತೀವಿ ಅನ್ನೋದು ಗೊತ್ತಿರುತ್ತೆ. ಹಂಗಾಗಿ ಅವರು ಧೈರ್ಯವಾಗಿ ಬಟ್ಟೆಗಳನ್ನ ತೊಗೊಂಬರ್ತಾರೆ. ಆ ರೀತಿ ಇಟ್ಕೊಂಡಿದ್ದೀನಿ ಕಸ್ಟಮರ್ಸ್ನ. ನಾನು ಯಾವುದೇ ಕಸ್ಟಮರ್ಸ್ನೂ ಇದು ಮಾಡ್ಕೊಂಡಿಲ್ಲ. ಹಂಗಾಗಿ ಹಬ್ಬಗಳ ಸೀಸನಲ್ಲಿ ಮಾಮೂಲಿ ಕೆಲಸಗಳಿದ್ದೇ ಇರುತ್ತೆ, ಇಲ್ಲ ಅನ್ನೋಂಗೆ ಇಲ್ಲ. ಮಾಮೂಲಿ ಅದೇ ಹಬ್ಬಗಳ ಟೈಮಲ್ಲಿ ಮಾಡ್ಕೋಬೇಕು. ಎಷ್ಟು ಕೆಲಸ ಬಂದ್ರೂ ಬಿಡೋಕ್ಕೆ ಹೋಗ್ಬಾರ್ದು, ಮಾಡ್ಕೋಬೇಕು. ಆಮೇಲೆ ಬೇರೆ ಟೈಮಲ್ಲಿ ಮಾಮೂಲಿ ಸ್ವಲ್ಪ ಕೆಲಸ ಇರುತ್ತೆ ಕಡಿಮೆ, ಆಮೇಲೆ ಅರ್ಜೆಂಟ್ ಇರೋಲ್ಲ. ಆವಾಗ ನಿಧಾನಕ್ಕೆ ಹೊಲಿದ್ರೆ ಆಗುತ್ತೆ ಅಲ್ವಾ. ಇವಾಗ ಎಲ್ಲರೂ ಹಬ್ಬಗಳಲ್ಲಿ ಹಾಕ್ಕೊಳ್ಳೋದ್ರಿಂದ ಹಬ್ಬದ ಟೈಮಲ್ಲಿ ಮಾಡಲೇಬೇಕಾಗುತ್ತೆ ಕೆಲಸನ ಅಲ್ವಾ. ನಾವು ಇದೇ ಕೆಲಸಕ್ಕೆ ಇಳಿದ್ಮೇಲೆ ಅಯ್ಯೋ ಅದು ಮಾಡ್ತೀನಿ, ಇದು ಮಾಡಲ್ಲ, ನಮ್ಮ ಮನೆ ಕೆಲಸ ಇದೆ, ಅದು ಇದು ಅನ್ನೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಕೆಲಸನೇ ಅದು, ಅದರಿಂದನೇ ಅನ್ನ ತಿಂತಿದ್ದೀವಿ ಅಂದಮೇಲೆ ನಾವು ಆ ಕೆಲಸನ ಮಾಡಲೇಬೇಕಾಗುತ್ತೆ. ಓಕೆನಾ. ಯಾರಾದರೂ ಕಸ್ಟಮರ್ಸ್ ಬಂದಾಗ ರಿಟರ್ನ್ ಕಳಿಸ್ತಿದ್ರೆ ಕಳ್ಸೋಕ್ಕೆ ಹೋಗಬೇಡಿ. ಇದೇ ಚಾನ್ಸಲ್ಲಿ ನೀವು ಕೆಲಸ ಮಾಡ್ಕೋಬೇಕು. ಬೇಕಂದರೆ ಹಬ್ಬ ಮುಗಿದ್ಮೇಲೆ ಕೆಲಸ ಕಡಿಮೆ, ಆವಾಗ ಯಾರು ಹೊಲ್ಸಲ್ಲ. ಓಕೆನಾ. ಆವಾಗ ಅರ್ಜೆಂಟು ಇರೋಲ್ಲ. ಅಯ್ಯೋ ಬಿಡಿ ಇವಾಗ ಹಬ್ಬ ಮುಗ್ದಾಯ್ತು ನಿಧಾನಕ್ಕೆ ಕೊಡಿ ಅಂತಾರೆ. ಹಂಗಾಗಿ ಹಬ್ಬಗಳ ಟೈಮಲ್ಲಿ ನೀವು ಎಷ್ಟು ಹೊಲ್ಕೊಡ್ತೀರ ನಿಮಗೆ ಬೆನಿಫಿಟ್ ತಾನೇ. ನೀವು ಎಷ್ಟು ಹೊಲ್ಕೊಟ್ರು ನಿಮಗೇನೆ ಲಾಭ. ಅವಾಗ ಮತ್ತೂ ಬೇಗನೆ ಕಸ್ಟಮರು ದುಡ್ಡು ಕೊಟ್ಬಿಟ್ಟು ತೊಗೊಂಡೋಗ್ತಾರೆ. ಹಬ್ಬಗಳ ಸೀಸನು ಬೇಗ ಹೊಲ್ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಹಂಗಾಗಿ ಬೇಗನೆ ಹೊಲ್ಕೊಟ್ಟು ಮಾಡ್ಕೋಬೇಕಾಗುತ್ತೆ. ಅಯ್ಯೋ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಯಾವುದೇ ಆದರೂ ಅಷ್ಟೇ, ಇದೇ ಕೆಲಸ ಅಂತಲ್ಲ, ಹಬ್ಬಗಳ ಸೀಸನಲ್ಲಿ ಯಾವ ಕೆಲಸ ಇರುತ್ತೆ ಆ ಕೆಲಸಗಳನ್ನ ಮಾಡ್ಕೋಬೇಕಾಗುತ್ತೆ ಅಲ್ವಾ. ಹಂಗಾಗಿ ಈ ರೀತಿ ಕೆಲಸನ ಮಾಡ್ಕೊಳ್ಳೋದು ನನ್ನ ಅಭ್ಯಾಸ. ಹಂಗಾಗಿ ಎಮ್ಮಿಂಗು ಹುಕ್ಸು ಎಲ್ಲ ನಾನೇ ಮಾಡ್ತಾಯಿದ್ದೀನಿ. ಅಂದರೆ ಐಯೆಲ್ಲ ಅದರಲ್ಲೇ ಮಾಡಿದ್ದೆ, ನಂಗೆ ಗೊತ್ತಿತ್ತು ಈ ಥರ ಆಗುತ್ತೆ ಅಂತ.
ಹಂಗಾಗಿ ಅವ್ರಿಗೆ ಹೇಳ್ತೀನಿ, ನೀವು ನನ್ನ ರೆಗ್ಯುಲರ್ ಕಸ್ಟಮರ್ ಆಗಿರೋದನ್ನ ಅವ್ರೇನಾದರೂ ಈ ಥರ ಮಾಡಿದ್ದೀರಾ ಅಂದರೆ ಇದೊಂದು ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ಫ್ರೀ ಆಗಿದ್ದಾಗ ಬೇಕಾದ್ರೆ ಮಾಡಿಕೊಡ್ತೀನಿ, ಇವಾಗ ಕೆಲಸದವ್ರಿಲ್ಲ, ಹಾಗಾಗಿ ಇದು ಈ ಥರ ಮಾಡಿದ್ದೀನಿ ಅಂತ ಹೇಳಿದಾಗ ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ. ಆ ಥರ ಏನಿಲ್ಲ ನಮ್ಮ ಕಸ್ಟಮರ್ಸು. ಆ ಥರ ಹೇಳ್ದಾಗ ಸರಿ ಬಿಡಿ ಆಯಿತು ಹಂಗೆ ಮಾಡಿ ಅಂದ್ಬಿಟ್ಟು ಹಂಗೆ ಕೊಡ್ತೀನಿ. ಹಂಗಾಗಿ ನಮ್ಮ ಕಸ್ಟಮರ್ಸು ಆ ಥರನೇ ಇದ್ದಾರೆ. ಇದೆಲ್ಲ ಆದಮೇಲೆ ಒಂದಷ್ಟು ಬ್ಲೌಸು ಇದು ಲೈನಿಂಗು ಫಾಲ್ಸು ಎಲ್ಲ ತೊಗೊಬಂದೆ. ಒಂದೊಂದು ಸಲ ಅಂಗಡಿ ಶನಿವಾರ ರಜೆ ಹಾಕ್ಬಿಡ್ತಾರೆ, ಹಂಗಾಗಿ ಮತ್ತೆ ಇನ್ನು ಹಬ್ಬಕ್ಕೆ ಕೊಡಬೇಕಲ್ವ, ಆಮೇಲೆ ಸೋಮವಾರನೇ ಕೊಡಬೇಕು. ಸಂಡೇ ನಾನು ಎಷ್ಟೊತ್ತಾದರೂ ಕಟಿಂಗ್ ಮಾಡಿ ರೆಡಿ ಮಾಡಿ ಮುಗಿಸಿ 2-3 ಬ್ಲೌಸು ಸೋಮವಾರ, ಅದು ಡಿಸೈನ್ ಬ್ಲೌಸ್ಗಳು ಸೋಮವಾರ ಕೊಡಬೇಕು. ಒಂದು ವರ್ಕ್ ಆಗ್ತಾ ಇದ್ದೀನಿ, ಆ ಬ್ಲೌಸ್ ಬಂದುಬಿಟ್ಟು ಮಂಗಳವಾರ ಬೆಳಗ್ಗೆ ಕೊಡಬೇಕು. ಇನ್ನು ಮಿಕ್ಕಿದ್ದೆಲ್ಲ ಬೇರೆ ಟೈಮಿಂಗ್ಸಲ್ಲಿದೆ, ತೊಂದರೆ ಇಲ್ಲ. ಆಮೇಲೆ ಒಂದಷ್ಟು ಫಾಲ್ಸ್ ಹಾಕೋದಿದೆ, ಅಂದರೆ ಎಮ್ಮಿಂಗ್ ಮಾಡಬೇಕದು ಹೊಸ ಕಸ್ಟಮರ್ದು ಎಮ್ಮಿಂಗ್ ಮಾಡಬೇಕು. ಎಮ್ಮಿಂಗ್ ಮಾಡೋಕ್ಕೆ ಹುಡುಗಿಗೆ ಕೊಡ್ತೀನಿ. ಇನ್ನೇನು ಸ್ಟಿಚಿಂಗ್ ಜಾಸ್ತಿ ಇರೋದ್ರಿಂದ ಅದೊಂದು 3 ಬ್ಲೌಸ್ ಮಾತ್ರ ಎಮ್ಮಿಂಗ್ ಮಾಡಿಕೊಡು ಅಂದ್ಬಿಟ್ಟು ಹುಡುಗಿಗೆ ಕೊಡೋಣ ಅಂದ್ಕೊಂಡಿದ್ದೀನಿ. ಆದರೆ ಆ ಹುಡುಗಿ ಇನ್ನೂ ಬಂದೇ ಇಲ್ಲ. ಅಂದರೆ ಆ ಹುಡುಗಿನೂ ಸ್ಟಿಚ್ ಮಾಡುತ್ತೆ, ಹಬ್ಬ ಅಲ್ವಾ, ಹಂಗಾಗಿ ಅವ್ಳಿಗೂ ಕೆಲಸ ಏನಾದರೂ ಇರ್ಬೋದೇನೋ ಅನ್ಕೋತೀನಿ. ಹಂಗಾಗಿ ಸ್ವಲ್ಪ ಮೊನ್ನೆ ತೊಗೊಂಡೋಗಿರೋ ಬ್ಲೌಸ್ಗಳನ್ನ ಇನ್ನೂ ತಂದು ಕೊಟ್ಟಿಲ್ಲ. ಇನ್ನು ಅದಕ್ಕೇ ಇರೋದನ್ನು ನಾನೇ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟೆ ನಾನು ಎಲ್ಲ ಅದರಲ್ಲೇ ಮಾಡಿಬಿಟ್ಟಿದ್ದೀನಿ. ಇವಾಗ ಮಾಡ್ಕೊಂಡು ಕೂತ್ಕೊಳ್ಳೋದು ಲೇಟ್ ಆಗುತ್ತೆ ಅಂದ್ಬಿಟ್ಟೆ ಮಿಷಿನಲ್ಲೇ ಮಾಡಿಬಿಟ್ಟಿರೋದ್ರಿಂದ ಬರೀ ಉಕ್ಸ್ ಹಾಕೋದು, ಪ್ರೆಸ್ ಬಟನ್ ಹಾಕೋದು, ಇದೆರಡು ಕೆಲಸ ಇರುತ್ತೆ. ಎಮ್ಮಿಂಗ್ ಜಾಸ್ತಿ ಇರೋಲ್ಲ. ಈ ಲೈನಿಂಗ್ ಬ್ಲೌಸ್ಕೊಂತ ಎಮ್ಮಿಂಗ್ ಇರೋಲ್ಲ. ಮಾಮೂಲಿ ಪ್ಲೇನ್ ಬ್ಲೌಸ್ ಆದರೆ ಲೈನಿಂಗ್ ಎಮ್ಮಿಂಗ್ ಇರುತ್ತೆ, ತೋಳು ಎಮ್ಮಿಂಗ್ ಇರುತ್ತೆ, ಆಗಿರುತ್ತೆ. ಹಂಗಾಗಿ ಈ ರೀತಿ ನೀವು ಅಷ್ಟೇ ಯಾರಾದರೂ ಸ್ಟಾರ್ಟಿಂಗ್ ಮಾಡ್ತಾಯಿದ್ರು ಒಂದಷ್ಟು ಕೆಲಸಗಳು ಬಂದಾಗ ಮಾಡ್ಕೊಳ್ಳಿ. ಕೆಲಸಗಳನ್ನ ಬಿಟ್ಬಿಟ್ಟು ನಿಮ್ಮ ಮನೆ ಕೆಲಸನೂ ಮಾಡಿ, ಹಂಗೆ ನೋಡಿ ಮನೆ ಕೆಲಸ ಮಾಡಬೇಡಿ ಅಂತ ಹೇಳಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಟೈಮಿಂಗ್ಸ್ನ, ಓಕೆನಾ. ಈ ಕೆಲಸನೂ ಮಾಡಿಕೊಡಿ, ಕಸ್ಟಮರ್ಸ್ನ ಉಳಿಸ್ಕೊಳ್ಳಿ. ಅವಾಗೇನಾಗುತ್ತೆ, ಅವರಿಂದ ಇನ್ನೂ ಒಂದಷ್ಟು ಕಸ್ಟಮರ್ ಬರ್ಬೋದು, ಬೇಗ ಕೊಡ್ತಾರೆ ಅಂತ ಹೇಳಿದಾಗ, ಇವಾಗ ಅವರೇ ಯಾರಿಗಾದ್ರೂ ಹೇಳಿದಾಗ ಅವಾಗ ಅಂಥವ್ರ ಕಸ್ಟಮರು ಬರ್ತಾರೆ ಅಲ್ವಾ. ಹಂಗಾಗಿ ಯಾವುದೇ ಕಾರಣಕ್ಕೂ ಕಸ್ಟಮರ್ಸ್ನ ಕಳ್ಕೊಳ್ಳೋಕೆ ಹೋಗಬೇಡಿ, ಓಕೆನಾ. ನಾನು ಹೇಳೋದಿಷ್ಟೇ, ಟೈಲರಿಂಗ್ ಕೆಲಸ ಇಳಿದಿದ್ದೀವಿ ಅಂದಮೇಲೆ ಇವಾಗ ಅದೇನೋ ಗಾದೆ ಹೇಳ್ತಾರಲ್ವ, ನೀರಿಗೆ ಮುಳುಗಿದ್ಮೇಲೆ ಚಳಿ ಏನು ಮಳೆ ಏನು ಅಂತಾರಲ್ಲ, ಹಂಗೆ ಇಳಿದ್ಮೇಲೆ ಇವಾಗ ಆ ಕೆಲಸ ಬಂತು, ಈ ಕೆಲಸ ಬಂತು, ಜಾಸ್ತಿ ಆಯಿತು ಮನೆ ಕೆಲಸ, ಆ ಥರ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಈ ಕೆಲಸನೂ ಮಾಡ್ಕೊಳ್ಳಿ, ಆ ಕೆಲಸನೂ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಟೈಮ್ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ನೈಟ್ ಟೈಮ್ ಮಾಡ್ಕೊಳ್ಳಿ, ಇಲ್ಲ ನೈಟ್ ಟೈಮ್ ಮನೆ ಕೆಲಸ ಮಾಡ್ಕೊಳ್ಳಿ, ಬೆಳಗ್ಗೆ ಟೈಮ್ ಈ ಕೆಲಸ, ಆ ಥರ ಅಡ್ಜಸ್ಟ್ ಮಾಡ್ಕೋಬೇಕು. 1 ದಿನ 2 ದಿನ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯ್ತದಲ್ವ, ಏನು ಡೈಲಿ ಇರಲ್ವಲ್ಲ ಆ ಥರ ಕೆಲಸಗಳು. ಹಂಗಾಗಿ ಒಂಚೂರು ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ, ಓಕೆನಾ. ವರ್ಕ್ ಹಾಕೋದಿರೋದ್ರಿಂದ ತುಂಬಾ ಕಾಲು ನೋವು ಬಂದುಬಿಡುತ್ತೆ. ಏನಕ್ಕಪ್ಪ ಅಂದರೆ ವರ್ಕ್ ಹತ್ರನೇ ನಿಂತ್ಕೋಬೇಕು. ಈಗ ಸ್ವಲ್ಪ ಇದು ಜರಿನೇ ಹಾಕೋಣ, ಚೆನ್ನಾಗಿ ಸಿಂಪಲ್ ಡಿಸೈನಲ್ಲಿ ಅಂದ್ಬಿಟ್ಟು ಜರಿನೇ ಹಾಕ್ತೀನಿ. ಜರಿ ಹಾಕಿದ್ರೆ ಅಲ್ಲೇ ನಿಂತ್ಕೋಬೇಕು. ಜರಿ ಸ್ವಲ್ಪ ಬೇಗ ಕಟ್ಟಾಗುತ್ತೆ, ಸಿಗಾಕೋತಾ ಇರುತ್ತೆ. ಅದಕ್ಕೆ ಕೈಯಲ್ಲಿ ಸ್ವಲ್ಪ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಸ್ವಲ್ಪ ರನ್ನಿಂಗ್ ಆಗುತ್ತೆ. ಅದು ಸ್ವಲ್ಪ ಶೈನಿಂಗ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ಸಿಂಪಲ್ ಡಿಸೈನ್ ಅಲ್ವಾ ಅಂದ್ಬಿಟ್ಟು ಅದನ್ನೇ ರೆಡಿ ಮಾಡಿದೆ. ಹಂಗಾಗಿ ಒಂದು ಸ್ವಲ್ಪ ಆ ಥರ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಆ ದಾರನೂ ಇರಲಿಲ್ಲ, ಆಮೇಲೆ ದಾರ ತಂದು ಹಾಕಿದ್ರು ಅದು ಬೇಡ ಅನ್ನಿಸ್ತು ನನಗೆ, ಜರಿನೇ ಹಾಕೋಣ ಸ್ವಲ್ಪ ಮ್ಯಾಚಿಂಗ್ ಆಗುತ್ತೆ ಅನ್ನಿಸ್ತು. ಆಮೇಲೆ ಸಿಂಪಲ್ ಡಿಸೈನ್ ಅಲ್ವಾ, ಅದಕ್ಕೆ ಜಾಸ್ತಿ ಏನು ಇದು ಮಾಡೋದು ಬೇಡ ಅಂದ್ಬಿಟ್ಟು ಜರಿನೇ ಹಾಕ್ತಾಯಿದ್ದೀನಿ. ಹಂಗಾಗಿ ಒಂದೊಂದು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ನಮ್ಮ ಕೆಲಸದಲ್ಲಿ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಆಗೋಲ್ಲ. ನಮ್ಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು, ಆ ಥರ ಈ ಕೆಲಸಗಳು. ಇವಾಗ ನೋಡಿ ನಾನು ಹೇಳ್ದಂಗೆ, ಇವಾಗ ಮನೆ ಕೆಲಸ ಇದ್ದಾಗ ಮನೆ ಕೆಲಸ ಮುಗಿಸ್ಕೊಂಡು ಬಂದು ಇದನ್ನು ಅಡ್ಜಸ್ಟ್ ಮಾಡಬೇಕು. ಇವಾಗ ನೋಡಿ ನಾನು ಬೆಳಗ್ಗೆನೇ ಎದ್ದು ಇವಾಗ ಈ ಕೆಲಸ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಬ್ಲೌಸು ಎಮ್ಮಿಂಗ್ ಉಗ್ಸಾಕ ಅವ್ರು ಇದ್ದಿದ್ರೆ ನನಗೆ ಈ ಕೆಲಸ ಇರ್ತಿರಲಿಲ್ಲ. ಹಬ್ಬಗಳ ಸೀಸನಲ್ಲಂತೂ ಹಿಂಗೆ ಆಗುತ್ತೆ. ನಾನು ವೀಡಿಯೋದಲ್ಲೂ ಹೇಳಿದ್ದೀನಿ, ಹೋದ ವೀಡಿಯೋದಲ್ಲಿ ಹಿಂಗೆ ಆಗುತ್ತೆ. ಆಲ್ರೆಡಿ ನಾನು ಕೊಟ್ಟಿದ್ದೀನಿ ಅವ್ರಿಗೊಂದಷ್ಟು ಬ್ಲೌಸ್, ಅವ್ರು ತಂದುಕೊಟ್ಟು ಇಲ್ಲ. ಇವಾಗ ಅವ್ರು ತಂದುಕೊಟ್ಟಿದ್ರೆ ಇದು ರಿಟರ್ನ್ ಕೊಡ್ತಿದ್ದೆ. ಹಂಗಾಗಿ ಅವ್ರು ಲೇಟ್ ಮಾಡ್ತಾರೆ ಅಂದ್ಬಿಟ್ಟು ಏನು ಮಾಡ್ತೀನಿ, ನಾನು ಅದರಲ್ಲೇ ಮಾಡಿಬಿಟ್ಟು ಇಲ್ಲ ನಾನೇ ಸ್ಟಿಚಿಂಗ್ ಮಾಡೋಕ್ಕೆ ರೆಡಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ ಹಂಗೆ ಗೊತ್ತಲ್ಲ, ಹಬ್ಬಗಳ ಸೀಸನಲ್ಲಿ ಇವರೇ ಅಂತಲ್ಲ ಯಾರೇ ಆದರೂ ಹಂಗೆ ಮಾಡ್ತಾರೆ. ಅವ್ರ ಮನೆ ಕೆಲಸಗಳು ಅವ್ರ ಕೆಲಸಗಳನ್ನೇ ಹೇಳ್ತಾರೆ, ನಮಗೆ ಅರ್ಜೆಂಟಾಗಿ ಮಾಡಿಕೊಡಲ್ಲ. ಹಂಗಾಗಿ ನೋಡಿ ಇನ್ನೂ ಮುಖನೂ ತೊಳೆದಿಲ್ಲ. ಇವಾಗ ಇದೆಲ್ಲ ಎತ್ತಿ ಜೋಡಿಸಿಟ್ಬಿಟ್ಟು ಹೋಗಬೇಕು. ಮುಖ ತೊಳ್ಕೊಂಡು ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಮಾತ್ರೆ ನುಂಗ್ಬಿಟ್ಟು ಬಂದು ಮತ್ತೆ ಕಟಿಂಗು ಸ್ಟಾರ್ಟ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು. ನೋಡಿ ಫಾಲ್ಸ್ ಹಾಕಬೇಕು, ಆಮೇಲೆ ಎಲ್ಲ ಸ್ವಲ್ಪ ಡಿಸೈನ್ ಇದೆ. ಹಂಗಾಗಿ ಎಲ್ಲ ಬೋಟ್ ನೆಕ್ ಡಿಸೈನ್ಗಳೇ, ಅದೆಲ್ಲ ವೀಡಿಯೋ ಹಾಕ್ತೀನಿ ಅದ್ರದ್ದೆಲ್ಲನೂ. ಹಂಗಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಒಂದಷ್ಟು ಬ್ಲೌಸ್ಗಳು ಕೊಡಲೇಬೇಕು. ಇವಾಗ ಹಬ್ಬದ ಸೀಸನಲ್ಲಿ ಹಳೆ ಬ್ಲೌಸ್ ಅವರು ಫೋನ್ ಮಾಡಿದರು, ಹಾಗಾಗಿ ಕೊಡಲೇಬೇಕಾಗುತ್ತೆ. ಎಲ್ಲನೂ ರೆಡಿ ಮಾಡಿ ಕೊಡಲೇಬೇಕು. ಹಬ್ಬಗಳ ಸೀಸನಲ್ಲಂತೂ ಮಿಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇವಾಗ ಎಲ್ಲನೂ ರೆಡಿ ಮಾಡ್ತೀನಿ. ನನಗೇನು ಕಾನ್ಫಿಡೆಂಟ್ ಇದೆ, ನೈಟ್ ಆದರೂ ಸರಿ ಬೆಳಗ್ಗೆ ಬೇಗನಾದರೂ ಸರಿ ಎದ್ದು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ. ಸ್ವಲ್ಪ ಹಲ್ಲು ಇರೋದ್ರಿಂದ ಆಗಲಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.